Easy and slow English words ending with OUGH. ಇವತ್ತಿನ ಕ್ಲಾಸಿನಲ್ಲಿ OUGH ಎಂದಲ್ಲಿ ಬರುವಾಗ ಉಂಡು ಮಾಡುವ ವ್ಯತ್ಯಸ್ತವಾದ ಉಚ್ಚಾರಣೆಗಳು ಯಾವುದು, ಅದರಲ್ಲಿ ಬರೆಯುವ ವ್ಯತ್ಯಸ್ತವಾದ ಪದಗಳು ಯಾವುದು, ಅದು ಓದುವುದು ಹೇಗೆ, ಆ ಲೆಕ್ಕದಲ್ಲಿ ಎಲ್ಲ ನೋಡಲಿಕ್ಕೆ ಇಷ್ಟಪಡ್ತೇನೆ. OUGH ಎಂದಲ್ಲಿ ಬರುವಾಗ ಅದಕ್ಕೆ ವ್ಯತ್ಯಸ್ತವಾದ ಉಚ್ಚಾರಣೆಗಳು ಬರುತ್ತದೆ. ಹೇಗೆ ಅಂದರೆ OUGH ಅಫ್, UFF ನಾವು ಓದುವುದು ಅಫ್ ಎಂದೇ, ಅದೇ ಥರ ಉಚ್ಚಾರಣ OUGHಗೆ ಬರ್ತದೆ. ಅದಲ್ಲದೆ OUGHT ಅದರ ಜೊತೆ ಟಿ ಬಂದರೆ ಅದು ಆಟ್ ಅಂತ ಓದುತ್ತದೆ. ಓಕೆನಾ? OUGHT ಆಟ್. ಅದೇ ಥರ OUGH ಮಾತ್ರ ಬರುವಾಗ ಅದಕ್ಕೆ ಓ ಉಚ್ಚಾರಣ ಸಹ ಬರುತ್ತದೆ. ಅದರಲ್ಲಿ ಬರುವ ವ್ಯತ್ಯಸ್ತವಾದ ಪದಗಳು ಯಾವುದೆಂದರೆ ಇಲ್ಲಿ ನೋಡಿ, OUGH ಅಫ್, ಅಫ್ ಸೌಂಡಲ್ಲಿ ಓದುವ ಪದಗಳು COUGH ಕಫ್, ROUGH ರಫ್, TOUGH ಟಫ್, ENOUGH ಇನಫ್, PLOUGH ಪ್ಲಫ್. ನೆಕ್ಸ್ಟ್ OUGHT, OUGHT ಓಟ್. ಓಟ್ ಲೆಕ್ಕದಲ್ಲಿ ಓದುವ ಪದಗಳು ಯಾವುದೆಂದರೆ THOUGHT ಥಾಟ್, BOUGHT ಬಾಟ್, DROUGHT ಡ್ರಾಟ್, FOUGHT ಫಾಟ್, SOUGHT ಸಾಟ್, BROUGHT ಬ್ರಾಟ್. ಇനി ಬೇರೊಂದು ಪ್ರೊನೌನ್ಸಿಯೇಷನ್ ಉಚ್ಚಾರಣ OUGHಗೆ ಓ ಉಚ್ಚಾರಣ ಬರುತ್ತದೆ. ಅದರಲ್ಲಿ THOUGH ತೋ, THOROUGH ಥರೋ. ನೆಕ್ಸ್ಟ್ ಬೇರೊಂದು ಉಚ್ಚಾರಣ ಯಾವುದೆಂದರೆ OUGHಗೆ ಎರಡು ಓ ಬರುವಾಗ ಊ ಉಚ್ಚಾರಣ ಬರುತ್ತದೆ ಅಲ್ವಾ, ಅದೇ ಉಚ್ಚಾರಣ OUGHಗೆ ಬರುತ್ತದೆ. ಅದು ಯಾವುದು ಬೇಡಿಗೆ ಅಂದರೆ THROUGH ಥ್ರೂ. ಓಕೆ, ಇದೇ ಥರ ತುಂಬ ಸತಿ ಪ್ರಾಕ್ಟೀಸ್ ಮಾಡುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲೀಷ್ ಈಸಿಯಾಗಿ ಓದಲಿಕ್ಕೆ ಬರೀಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಚಾನಲಲ್ಲಿ ತುಂಬ ಕ್ಲಾಸ್ಗಳು ಇದೇ ಲೆಕ್ಕದಲ್ಲಿ ಮಾಡಿದೆ, ಅದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.